ಓಕೆ, ಇವತ್ತೊಂದು ಸರ್ಪ್ರೈಸ್ ಇದೆ. ಏನಪ್ಪ ಅಂದರೆ ಇವತ್ತು ರಘು ಬದಲು ನಾನು ಮಾಡ್ತಾ ಇದ್ದೀನಿ ಅಡುಗೆ. ಮರ್ತೋದೆ. ನಾನು ಮಾಡಿರುವ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ. ಇನ್ ಸಮ್ಮರ್ ಹಾಲಿಡೇಸ್ ತನಕ ಚಾಲೆಂಜ್ ಹಾಕಿದ್ದೀನಿ 6 ಪ್ಯಾಕ್ಸ್ ಬರುತ್ತೆ ಅಂತ. ಆಲ್ರೆಡಿ ಬಂತು ಸಮ್ಮರ್ ಹಾಲಿಡೇಸ್. ಸಾಕ ಮ್ಯಾಂಗೋ ಫ್ಲೇವರು ಮತ್ತು ಟ್ಯಾಂಗಿ ಇದು ಏನು ಕಡಲೆ ಬೀಜ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಟ್ರೈ ಮಾಡಲೇಬೇಕು. ಯಾರು ಎಲ್ಲರೂ ಎಲ್ಲರಿಗೂ ನಮಸ್ಕಾರ. ನಾನು ಗ್ರೀಷ್ಮ ಗೌಡ. ನಾನು ರೋನಿತ್. ಓಕೆ, ಇವತ್ತೊಂದು ಸರ್ಪ್ರೈಸ್ ಏನಪ್ಪ ಅಂತಂದ್ರೆ ರಘು ಬದಲು ನಾನು ಬಂದಿದ್ದೀನಿ ಅಡುಗೆ ಮಾಡೋಕ್ಕೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನೋಡಿದೆ, ತುಂಬ ಜನ ಸಪೋರ್ಟ್ ಮಾಡಿದ್ರಿ, ಎಲ್ಲ ಕಮೆಂಟ್ಸ್ನು ಓದಿದೆ ನಾನು. ತುಂಬ ಖುಷಿ ಆಯಿತು. ಇವತ್ತು ಏನಪ್ಪ ಅಂದರೆ ನಂದು ಫೇವ್ರೇಟ್, ಮಗನ ಫೇವ್ರೇಟ್ ಆ್ಯಂಡ್ ರಘುದು ಕೂಡ ಫೇವ್ರೇಟ್ ಇದು ಮಾವಿನಕಾಯಿ ಚಿತ್ರಾನ್ನ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಫುಡ್ಡು. ಲೆಟ್ ಸ್ಟಾರ್ಟ್ ಮಾಡೋಣ. ನೀನು ಲೈಟ್ ಮಾಡ್ತೀಯ, ನಾನು ಲೈಟ್ ಮಾಡಿ ಓಕೆ. ಇದು ಫಸ್ಟ್ ಟೈಮ್ ಲೈಟ್ ಮಾಡ್ತಾ ಇರೋದು, ಸ್ವಲ್ಪ ಭಯ ಇದೆ. ಓಕೆ, ಆಯಿಲ್ ತುಂಬ ಕಮ್ಮಿ ಆಯಿಲ್ ಯೂಸ್ ಮಾಡ್ತೀನಿ ನಾನು, ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ. ನೆಕ್ಸ್ಟ್ ನಾನು ಹಾಕ್ಬೇಕು. ನೆಕ್ಸ್ಟ್ ಒಂದು ಸ್ಪೆಷಾಲಿಟಿ ಏನಂದರೆ ಬಟಾಣಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ರಘು ಅನಿಯನ್ ತಿನ್ನಲ್ಲ, ಅನಿಯನ್ ಬದಲು ನಾನು ಬಟಾಣಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಮಸಾಲ ಜಾಸ್ತಿ ಕಾಣಿಸ್ಲಿ ಅಂತ ಐ ಆಮ್ ಯೂಸಿಂಗ್ ಬಟಾಣಿ. ಓಕೆ, ಇವಾಗ ತವಾ ಇಟ್ಟಿದ್ದೀನಿ. ಬನ್ನಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂತ ನೋಡೋಣ. ಲೆಟ್ ಸ್ಟಾರ್ಟ್. ಏನಪ್ಪ ಇದು? ಮೆಣಸಿನ್ಕಾಯಿ. ಓಕೆ, ಮೆಣಸಿನ್ಕಾಯಿ, ಮಾವಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಶಿನ, ಕಡಲೆಬೇಳೆ ಆ್ಯಂಡ್ ಅದ್ರ ಜೊತೆಗೆ ಉದ್ದಿನಬೇಳೆ, ಸಾಸಿವೆ, ಕಡಲೆಕಾಳು ಬಿಸಿ ಮಾಡ್ಕೊಬೇಕು, ಬಟಾಣಿ ಆ್ಯಂಡ್ ಉಪ್ಪು. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಇನ್ನು ಹಾಕಿ ಸ್ವಲ್ಪ. ಓಕೆ, ಸಾಸಿವೆ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ ರೋನಿತ್ ಅವರು. ಫುಲ್ ಹಾಕ್ಬಿಡು, ಫುಲ್. ಎಸ್, ಬಾಂಬ್ ಬ್ಲಾಸ್ಟ್ ಆಗ್ತಾಯಿದೆ. ಇದಾದಮೇಲೆ ಬಟಾಣಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದು. ನಾನು ಪ್ರೊಫೆಷನಲ್, ಇವನು ಲೆಫ್ಟಿ, ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದಾನೆ. ಪ್ರೊಫೆಷ್ನಲ್ಸ್ ಎಲ್ಲ ಇದೆ ಮಾಡೋ. ಒಂದು ನಿಮಿಷ ಕೊಡಿಲಿ. ಇವ್ರಿಗಿಂತ ಚೆನ್ನಾಗಿ ಮಾಡ್ತೀನಿ ನಾನು. ಯಾರಿಗಿನ್ನ? ನಿಮ್ಗಿನ್ನ. ನಾನೇ ಎಣ್ಸೊಟ್ಟಿದ್ದಲ್ಲ. ಓಕೆ, ನೆಕ್ಸ್ಟ್ ಏನು ಹಾಕ್ತಾ ಇದ್ದೀರಾ? ಮ್ಯಾಂಗೋ. ನಾವು ಸ್ವಲ್ಪ ಚೇಂಜ್ ಆಗಲಿ, ಸ್ವಲ್ಪ ಬ್ರೌನ್ ಆಗ್ತೈತೆ. ಅವಾಗ ಮುಗ್ದಿದೆ ಅಂತ ಬ್ರೌನ್ ಅಲ್ಲ ರೋನೆ, ಫಿನ್ ಕಲರ್ ಚೇಂಜ್ ಆಗ್ಬೇಕು. ಅದು ಬ್ರೌನ್ ಆಗಲ್ಲ, ವೈಟ್ ಆಗತ್ತೆ. ವಯಸ್ಸಾದ ಬಟಾಣಿ ತುಂಬ ಬೇಯಿಸ್ಬೇಡಿ, ಏಕೆಂದರೆ ಲಾಸ್ಟ್ಗೆ ಚೆನ್ನಾಗಿ ಸಿಗಲ್ಲ. ಆ ಕಾಳುಗಳೇನಾಗುತ್ತೆ, ಆ ಹಾಫ್ ಪೀಸ್ ಆಗುತ್ತೆ. ಓಕೆ, ಸಾಕು. ಇವಾಗ ಇದು ನೋಡ್ಬೋದು, ಸ್ವಲ್ಪ ಲೈಟಾಗಿ ಅದ್ರ ಸ್ಕಿನ್ ಕಲರ್ ಚೇಂಜ್ ಆಗಿದೆ. ಸಾಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಅರಿಶಿನ, ವೆರಿ ಲೈಟ್. ಇದು ಮನೆ ಅರಿಶಿನ ಆಗಿರೋದ್ರಿಂದ ತುಂಬ ಕಲರ್ ಕೊಡತ್ತೆ. ಅದಕ್ಕೋಸ್ಕರ ಇಷ್ಟೇ ಹಾಕ್ತಾಯಿದ್ದೀನಿ, ತುಂಬ ಕಮ್ಮಿ. ಸಾಕು. ಅರಿಶಿನ
ಏನು ಮಾಡ್ತಾ ಇದೆಯಾ ರೋನಿತ್? ಪ್ರೊಫೆಷನಲ್ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತೀನಿ. ಸ್ಕೂಲ್ ಹೇಗಿದೆ? ಸ್ಕೂಲ್ ಸಖತ್ತಾಗಿದೆ. ಎಲ್ಲ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಚಾನಲ್ಗೆ. ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಅಡುಗೆ ಇಷ್ಟ ಆದರೆ ನೀವು ಒಂದ್ಸತಿ ವಿಡಿಯೋ ಮಾಡಿ ಕಳಿಸಿ, ಈ ಥರ ಚಿತ್ರಾನ್ನ ಮಾಡೋದು. ಅದು ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ, ಸೊ ಸಾಲ್ಟ್ ಆಗ್ತಾ ಇದ್ದಿತ್ತು. ಓಕೆ, ತಿರುಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಾಲ್ಟ್ ಜೊತೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲರೂ ಯೂಶಲಿ ಲಾಸ್ಟಿಗೆ ಹಾಕ್ತಾರೆ, ಬಟ್ ನಾನು ಇದ್ರ ಜೊತೆನೆ ಹಾಕ್ತಾ ಇದ್ದೀನಿ. ಅದು ಹಾಕಾದ್ಮೇಲೆ ನಾನು ಮ್ಯಾಂಗೋ ಹಾಕ್ತೀನಿ. ಹಾಕಿ ಏನಾಗಲ್ಲ, ಸೊಪ್ಪು ತಿಂದರೆ ಒಳ್ಳೇದಲ್ಲ. ಅದೇ ಹೇಗೆ ನಡೀತಾ ಇದೆ? ಸಖತ್ತಾಗಿ ನಡೀತೀನಿ. ಎಷ್ಟು ಪಪ್ಪದ ಕುಕ್ಕಿಂಗಲ್ಲಿ ಯಾವ್ದು ಇಷ್ಟ ನಿನಗೆ? ನನಗೆ ಮಟನ್ ಪೆಪ್ಪರ್ ಫ್ರೈ ಟ್ರೈ ಮಾಡಿ ನೋಡಿ ಅನ್ಸತಿ ಮಾಡಿ. ಏನು ಮಾಡಿದ್ಯಾ? ಅಪ್ಪ ಹೊರಗಡೆ ತಿಂದಿರ ನಾನು ತಿಂದಿಲ್ವಾ? ತಿಂದಿಲ್ಲ. ಅದೇ ನಾನು ಸೇರಿ ಅನ್ನಿಸ್ತು, ಸಖತ್ತಾಗಿರುತ್ತೆ. ಓಕೆ, ಇವಾಗ ಮ್ಯಾಂಗೋನ ನಾನು ಈ ಥರ ತುರ್ಕೊಂಡಿದ್ದೀನಿ. 1 ಮ್ಯಾಂಗೋ ತೊಗೊಂಡಿದ್ದೀನಿ. ಫುಲ್ ಆ ಕಡೆ ಫುಲ್ ಹಾಕ್ಸ್. ಓಕೆ, ವೆರಿ ಸಿಂಪಲ್ ರೆಸಿಪಿ. ಇದು ಬೇಗ ಆಗತ್ತೆ. ಕೊಡಿ. ಇದನ್ನ ತುಂಬ ರೋಸ್ಟ್ ಮಾಡಬೇಡಿ. ರೋಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವೀಟ್ ಆಗತ್ತೆ ಬೇಗ. ಯೂಶ್ವಲಿ ಮಾವಿನಕಾಯಿ ಚಿತ್ರಾನ್ನ ಯಾರಿಗೆ ಇಷ್ಟ ಆಗೋದಂದರೆ ಟ್ಯಾಂಕ್ ಫ್ಲೇವರ್ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಅವ್ರು ಇದನ್ನ ಇಷ್ಟಪಡ್ತಾರೆ. ನಮ್ಮ ರೋನಿತ್ ಅಂತೂ ತುಂಬ ಇಷ್ಟ ಮ್ಯಾಂಗೋ ಫ್ಲೇವರು. ಈ ಥರ ಯಾರಿಗೂ ಮಾಡೋಕ್ಕೆ ಬರಲ್ಲ. ಈ ಥರ ಟೇಸ್ಟ್ ಯಾರಿಗೂ ಮಾಡೋಕ್ಕೆ ಬರಲ್ಲ. ಇವ್ರದೇ ಬೆಸ್ಟ್. ನನ್ನ ಫೇವ್ರೆಟ್ ವೆಜ್ ಫುಡ್ ಜಾರ್ಜ್. ನಾನು ಡಯಟ್ ಮಾಡ್ತಿದ್ದೀನಿ. 6 ಪ್ಯಾಕ್ಸ್ ಬರಬೇಕಂತ ಟ್ರೈ ಮಾಡ್ತಿದ್ದೀನಿ. ಇನ್ನು ಸಮ್ಮರ್ ಹಾಲಿಡೇಸ್ ತನಕ ಚಾಲೆಂಜ್ ಹಾಕಿದ್ದೀನಿ 6 ಪ್ಯಾಕ್ಸ್ ಬರುತ್ತೆ ಅಂತ. ಆಲ್ರೆಡಿ ಬಂತು ಸಮ್ಮರ್ ಹಾಲಿಡೇಸ್. ಈಗ 20 ಡೇಸ್ ಇದೆ. 6 ಪ್ಯಾಕ್ಸ್ ಎಕ್ಸ್ಪೆಕ್ಟ್ ಬರುತ್ತಾ? ನಿಮ್ಗೆ ಹೋಗಿ 6 ಪ್ಯಾಕ್ಸ್ ಬರ್ತೀನಿ. ಊಟ ಯಾರು ಡಯಟ್ ಕೊಡ್ತಾ ಇರೋದು? ನಮ್ಮ ಪಪ್ಪ. ಓಕೆ, ಇದು ಇವಾಗ ಆಗಿದೆ. ಸೊ ಇದಕ್ಕೆ ರೈಸ್ ಮಿಕ್ಸ್ ಮಾಡೋಣ. ಸಾಕ್ಲಾ? ಓಕೆ, ಹಾಕಿ ಅಲ್ಲಿ ತೋರಿಸ್ಬಿಟ್ಟ. ರೈಸ್ ಮಿಕ್ಸ್ ಮಾಡ್ತಿದ್ದೀನಿ. ಫುಲ್ ಬೇಡ ಐತೆ. ಈಗ ನೋಡ್ಬೋದು ನೀವು, ಮಾವಿನಕಾಯಿ ಚಿತ್ರಾನ್ನ ರೆಡಿ. ಓಕೆ, ಇದಾಗಿದೆ ಈಗ ಚಿತ್ರಾನ್ನ. ನಾನು ಕಡಲೆ ಬೀಜನ ಆಯಿಲಲ್ಲಿ ಫಸ್ಟೇ ಹುಡ್ಕೊಂಡು ಇಟ್ಕೊಂಡಿದ್ದೆ. ನಾನು ಆಗಲೇ ಹೇಳ್ದಾಗೆ ಇದನ್ನು. ಸೊ ನಾನು ಏನಕ್ಕೆ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ಸಾಫ್ಟ್ ಆಗುತ್ತೆ. ಹೌದು, ಕರೆಕ್ಟ್. ಸೊ ಇದು ಸಾಫ್ಟ್ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸೊ ಅದಕ್ಕೋಸ್ಕರ ಪ್ಲೇಟಿಂಗ್ ಮಾಡಬೇಕಾದ್ರೆ ಆ ಪ್ಲೇಟ್ ಜೊತೆಲಿ ರೈಸ್ ಸಪ್ರೇಟ್, ಇದು ಸಪ್ರೇಟ್ ಹಾಕ್ತೀನಿ ನಾನು. ಓಕೆ, ಸ್ಟಾರ್ಟ್ ಮಾಡೋಣ. ತಗೋ ಪ್ಲೇಟ್ ತಗೋ, ಹಾಗೆ ಇಟ್ಬಿಡು. ಓಕೆ, ಓಕೆ, ನಾನು ಮಾಡಿರುವ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ. ವೆರಿ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಇವನ್ ರೋನಿತ್ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿದಾನೆ. ಮಾಡ್ತೀಯಾ? ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ, ಇವಾಗ ಟೇಸ್ಟ್ ಮಾಡೋಕ್ಕೆ ರೋನಿತ್ಗೆ ಕೊಡ್ತಾ ಇದ್ದೀನಿ. ಹೇಗಿದೆ? ಸಖತ್ತಾಗಿದೆ. ಟ್ರೈ ಮಾಡಲೇಬೇಕು. ಓಕೆ, ನಾನು ತಿನ್ನಲಾ? ಸಾಕ. ಮ್ಯಾಂಗೋ ಫ್ಲೇವರು ಮತ್ತು ಟ್ಯಾಂಗಿ ಇದು ಏನು ಕಡಲೆ ಬೀಜ ಚೆನ್ನಾಗಿದೆ. ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಮತ್ತೆ ಬರ್ತೀವಿ ನ್ಯೂ ಎಕ್ಸೈಟಿಂಗ್ ರೆಸಿಪಿ ಜೊತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಚೆನ್ನಾಗಿದ್ಯಾ? ಟ್ರೈ ಮಾಡಲೇಬೇಕಿದ್ನ ಯಾರು? ಎಲ್ಲರೂ